ಆದರೆ ಬಿಜೆಪಿಯ ನಾಯಕರುಗಳನ್ನ ನಾನು ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇವತ್ತು ಉತ್ತರವನ್ನ ಕೊಡಬೇಕು ಅಂತ ಬಿಜೆಪಿ ನಾಯಕರುಗಳಿಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಯಾಕೆ ಡಿಕೆ HDK ಏನು ಚರ್ಚೆ ಮಾಡಿದ್ದಾರೆ, ಏನು ಪ್ರೀತಮ್ ಗೌಡ ಏನು ಪೆಂಡ್ರೈವ್ ವಿಚಾರ ಮಾತಾಡಿದ್ದಾರೆ, ಅದನ್ನು ಯಾಕೆ ನೀವು ಚರ್ಚೆ ಮಾಡ್ತಾ ಇಲ್ಲ? ಯಾಕೆ ಈ ರಾಜ್ಯದ ಪ್ರಧಾನಮಂತ್ರಿಗಳು ರಾಷ್ಟ್ರದ ಪ್ರಧಾನಮಂತ್ರಿಗಳು ಮಾತಾಡೋದು ಪೆಂಡ್ರೈವ್ ಬಗ್ಗೆ, ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡೋದ್ ಬಗ್ಗೆ ಮಾತಾಡೋದು? ಬಿಜೆಪಿ ನಾಯಕರುಗಳು ಯಾಕೆ ಬಾಯಿ ಮುಚ್ಕೊಂಡಿದ್ದೀರಿ? ಈಗ ಯಾಕೆ ಬಾಯಿ ಮುಚ್ಕೊಂಡಿದ್ದೀರಿ? ನಿಮ್ಮ ಪಾದಯಾತ್ರೆಯಲ್ಲಿ ಬಂದಂತ ದೃಶ್ಯಗಳು, ಘಟನೆಗಳು ಎಲ್ಲ ಕೂಡ ಬಿಚ್ಚಿ 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 ಚರ್ಚೆ ಮಾಡಿ ಈ ರಾಜ್ಯದ ಜನತೆಗೆ ಹೇಳಬೇಕು ಅಂತ ಹೇಳಿ ನಾನು ಜನತಾದಳ ಮತ್ತು ಬಿಜೆಪಿಯವರು ಇಬ್ಬರು ಕೂಡ ನಮ್ರತೆಯಿಂದ ಮನವಿಯನ್ನು ನಾನು ಮಾಡ್ತಾ ಇದ್ದೇನೆ. ಹೋರಾಟವನ್ನು ಮಾಡಬೇಕು ಅಂತಿದ್ದೀರಿ. ಈ ತಾಯಿ ಹೆಣ್ಣು ಮಕ್ಕಳ ಗೌರವ, ರಕ್ಷಣೆ, ಮಾನ ಮರ್ಯಾದೆ ಯಾವ ರೀತಿ ಅಂತ ಹೇಳಿ ಚರ್ಚೆ ಆಗ್ಬೇಕು ಅಂತ ತಾವು ತಮ್ಮ ಮನಸ್ಸಿನಲ್ಲಿ ಅಳಕೊಂಡಿದ್ದೀರಲ್ಲ ಬಿಜೆಪಿ ಎಲ್ಲ ಸ್ನೇಹಿತರು, ಅದನ್ನ ಬಿಚ್ಚಿ ಚರ್ಚೆ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ.